ನೂತನ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹುದ್ದೆಯಿಂದ ಶಾಸಕರಾದ ಜಮೀರ್ ಅಹಮದ್ ಅವರನ್ನ ಕೈಬಿಟ್ರೆ ಅವರ ಅಪ್ಪಟ ಅಭಿಮಾನಿಯೊಬ್ಬ ಪ್ರಾಣ ಬಿಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾನೆ. ಹಾವೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅಭಿಮಾನಿ ನವೀನ್ ಜಲದಿ ಅವರು ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಹರಿದಾಡ್ತಾ ಇರುವಂತಹ ಜಮೀರ್ ಅಹಮದ್ ಆಡಿಯೋ ಸಂಭಾಷಣೆ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ. ಕಾಣದ ಕೈಗಳ ಕೈವಾಡಕ್ಕೆ ನಮ್ಮ ನಾಯಕರ ರಾಜಕೀಯ ಭವಿಷ್ಯ ಹತ್ತಿಕ್ಕುವಂತ ಷಡ್ಯಂತ್ರಕ್ಕೆ ಯಾವುದೇ ಅವಕಾಶ ಇಲ್ಲ. ಹಾಗೇನಾದ್ರೂ ಆದ್ರೆ ಮುಂದಿನ ದಿನಗಳು ಇಡೀ ರಾಜ್ಯದಲ್ಲಿ ಜಮೀರ್ ಅಭಿಮಾನಿಗಳು ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ರು. ಶಾಸಕ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಅಭಿಮಾನಿಯಾದ ನವೀನ್ ಜಲದಿ ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ನವೀನ್ ಜಲದಿ ಅಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಒಬ್ಬ ಶಿಷ್ಯ. ನಿನ್ನೆಯಿಂದನೂ ನಮ್ಮ ಯಜಮಾನರ ಬಗ್ಗೆ AI ತಂತ್ರಜ್ಞಾನವನ್ನು ಬಳಸಿ ಷಡ್ಯಂತ್ರ ಮಾಡ್ತಿದ್ದಾರೆ. ನಿನ್ನೆಯಿಂದ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಒಬ್ಬ ಪಕ್ಷದ ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಮತ್ತು ಇದು ರಾಜಕೀಯವಾಗಿ ಅವರನ್ನು ಕುಗ್ಗಿಸ್ಬೇಕಂತಲೇ ಈ ಥರ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಕರ್ನಾಟಕದ ಜನತೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ನಾನೊಬ್ಬ ಅಭಿಮಾನಿಯಾಗಿ ಹೇಳುವುದೇನೆಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಯಜಮಾನರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ವಿನಂತಿ. ಮತ್ತು ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಮುಸ್ಲಿಂ ಕಮಿಟಿ ಅಷ್ಟೇ ಅಲ್ಲದೆ ಹಲವಾರು ಜಾತಿ ಧರ್ಮಗಳಿಗೆ ಬಹಳ ಒತ್ತನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಒಬ್ಬ ಒಳ್ಳೆಯ ಶ್ರೇಷ್ಠ ನಾಯಕ ಅಂತ ಹೇಳ್ಬೋದು ಸರ್. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದು ಸುಮಾರು 2 ತಿಂಗಳಾಯಿತು. ಆದರೆ ಈಗ ಯಾವುದಕ್ಕೆ ಬಂತದು? ಇದೆಲ್ಲ ನಮ್ಮ ಯಜಮಾನರನ್ನ ತುಳಿಯೋಕ್ಕೋಸ್ಕರ, ರಾಜಕೀಯವಾಗಿ ತುಳಿಯೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. ಕೇವಲ ನಮ್ಮ ರಾಜ್ಯಗಳಷ್ಟಲ್ಲದೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ ಪ್ರಚಾರಕರಾಗಿ ನಮ್ಮ ಯಜಮಾನರು ಕಾಣಿಸ್ಕೊಂಡಿದ್ದಾರೆ. 15-20 ದಿವಸಗಟ್ಟಲೆ ಅಲ್ಲೇ ಇದ್ದು ಸುಮಾರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಅಭಿಮಾನಿಗಳು ಸಾಕಷ್ಟಿದ್ದೇವೆ. ಅವರಿಗೆ ಅವರ ಮುಖಾಂತರ ತಮ್ಮಲ್ಲಿ ನಾವು ಬೇಡಿಕೊಳ್ಳುವುದೇನೆಂದರೆ ನಮ್ಮ ಯಜಮಾನರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ವಿನಂತಿ. ಹಾಗೆ 2 ತಿಂಗಳಾದ ಮೇಲೆ ಈ ಆಡಿಯೋ ರಿಲೀಸ್ ಆಗ್ತಾ ಇದೆ ಅಂದರೆ ಇದೆಲ್ಲ ರಾಜಕೀಯವಾಗಿ ತುಳಿಯೋದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ. ಹಾಗೆ ನಮ್ಮ ರಾಜ್ಯದ ಪ್ರಮುಖ ನಾಯಕರಲ್ಲಿ ಕೇಳಿಕೊಳ್ಳೋದೇನೆಂದರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರನ್ನ ಕೈ ಬಿಡಬೇಡಿ, ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಮುಂದುವರಿಸಬೇಕಾಗಿ ವಿನಂತಿ ತಮ್ಮಲ್ಲಿ.